ಇನ್ನು ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಳೆಯಿಂದಾದಂತಹ ಅನಾಹುತಕ್ಕಿಂತ ಮಳೆ ನಿಂತ ಮೇಲೆ ಆಗ್ತಿರುವಂತಹ ಅನಾಹುತಗಳೇ ಹೆಚ್ಚಾಗ್ತಿದ್ದಾವೆ. ಮಲೆನಾಡಿನಲ್ಲಿ ಭೂಕುಸಿತ ಉಂಟಾಗಿದ್ದು ಮಲೆನಾಡಿಗರು ಭವಿಷ್ಯದ ಬಗ್ಗೆ ಆತಂಕಕ್ಕೆ ಈಡಾಗಿದ್ದಾರೆ. ಈಗಾಗಲೇ ಕಡವಂತಿ ಚಿಕ್ಕಮಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ದೃಶ್ಯಗಳು ಕಂಡು ಬರ್ತಾ ಇದೆ. 3 ತಿಂಗಳ ಹಿಂದಷ್ಟೇ ನಿರ್ಮಾಣ ಮಾಡಿದಂತಹ ಮನೆಯಲ್ಲಿ 3 ತಿಂಗಳ ಹಿಂದೆ 7-8 ಕಡೆ ಭೂಮಿ ಅಲ್ಲಿ ಬಾಯ್ಬಿಟ್ಟಿದ್ದು ಭಯದಲ್ಲೇ ಜೀವ ಕಳೆಯುವಂತಾಗಿದೆ. ಇನ್ನು ಕಡವಂತಿ ಜೊತೆಗೆ ಬೇರೆ ಬೇರೆ ಕಡೆ ಅಡಿಗೆ ಬೈಲು ಬೇರೆ ಬೇರೆ ಊರಲ್ಲಿ ಈಗ ಅಂತಹ ಒಂದು ದೃಶ್ಯಗಳು ಕಂಡು ಬರ್ತಾ ಇರೋದು. ತಾಲೂಕಿನ ಕಾಡಂಚಿನ ಗ್ರಾಮ ಕಡವಂತಿಯಲ್ಲಿ ಉಮೇಶ್ ಎನ್ನುವರ ಮನೆ ಏನಿದೆ ಅಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಸದ್ಯಕ್ಕೆ ಆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಇವತ್ತು ದೇಶದಾದ್ಯಂತ ರಕ್ಷಾಬಂಧನ ಸಂಭ್ರಮ. ಅಣ್ಣ ತಂಗಿಯರ ಬಾಂಧವ್ಯಕ್ಕೆ ರಾಖಿ ಹಬ್ಬ ರಕ್ಷೆ. ಅಂಗಡಿಯಲ್ಲಿ ಮೋದಿ ಯೋಗಿ ರಾಖಿ ರಾಕಿಂಗ್. ಶ್ರಾವಣ ಮಾಸದಲ್ಲಿ ಆಚರಿಸುವ ರಕ್ಷಾಬಂಧನ ಹಬ್ಬ ಸಹೋದರಿಯರು ಅಣ್ಣನ ಯಶಸ್ಸು ಆರೋಗ್ಯ ಶ್ರೇಯೋಭಿವೃದ್ಧಿಗಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಹಬ್ಬ ಇದು. ಅಣ್ಣನ ಬಾಯಿ ಸಿಹಿ ಮಾಡಿ ಸಹೋದರನ ಕೈಗೆ ರಾಖಿಯನ್ನ ಕಟ್ಟಿ ಆರತಿ ಮಾಡಿ ಸಹೋದರನ ಆಶೀರ್ವಾದವನ್ನ ಬೇಡ್ತಾಳೆ. ತಂಗಿಯ ರಕ್ಷಣೆ ಅಣ್ಣನಿಂದ, ಅಣ್ಣನ ರಕ್ಷಣೆ ತಂಗಿಯಿಂದ ಎಂಬ ಪರಸ್ಪರ ಭ್ರಾತೃತ್ವದ ಒಂದು ಭಾವನೆಯನ್ನ ದಟ್ಟಗೊಳಿಸೋದು ರಕ್ಷಾಬಂಧನ ಹಬ್ಬದ ವಿಶೇಷ. ಇನ್ನು ಭಾರತ ಪಾಕ್ ಗಡಿಯಲ್ಲಿ ಪೂಂಚ್ ಸೆಕ್ಟರ್ ಬಳಿ ಸ್ಥಳೀಯ ಮಹಿಳೆಯರು ಯೋಧರಿಗೆ ರಾಖಿ ಕಟ್ಟಿ ಸಿಹಿ ತಿನಿಸಿ ಆ ಒಂದು ವಿಶೇಷವಾಗಿ ರಕ್ಷಾಬಂಧನ ಆಚರಿಸಿದರು. ಇನ್ನು ರಕ್ಷಾಬಂಧನ ಪ್ರಯುಕ್ತ ಸಿಎಂ ಕುಮಾರಸ್ವಾಮಿಗೆ ನಿನ್ನೆ ಮೂಕ ಯೋತಿಯೊಬ್ಬಳು ರಾಖಿಯನ್ನ ಕಟ್ಟಿ ಶುಭಾಶಯವನ್ನು ಕೋರಿದ್ರು. ಈ ವೇಳೆ ಸಿಎಂ 2,000 ರೂಪಾಯಿ ಹಣವನ್ನು ಕೊಡೋಕೆ ಹೋಗ್ತಾರೆ. ಆದರೆ ಅದನ್ನ ಆಕೆ ನಿರಾಕರಿಸ್ತಾರೆ. ನಂತರ ಎಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಸಿಎಂ ಅವರು ಕೂಡ ಹಣವನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ನಂತರ ಏನಾದರೂ ಉದ್ಯೋಗ ನೀಡುವಂತೆ ಸನ್ನೆ ಮೂಲಕ ಮನವಿ ಮಾಡಿದ್ರು. ಸಿಎಂ ಅವರು ಕೂಡ ಉತ್ತಮವಾಗಿಯೇ ಸ್ಪಂದಿಸಿ ರಾಖಿ ಹಬ್ಬದ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನು ಗುಜರಾತ್ನಲ್ಲಿ ರೆಡಿ ಆಗಿರುವಂತಹ ಬಂಗಾರದ ರಾಖಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಬಂಗಾರದ ಅಂಗಡಿಯೊಂದರಲ್ಲಿ ಪ್ರಧಾನಿ ಮೋದಿ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಗುಜರಾತ್ ಸಿಎಂ ವಿಜಯ್ ರೂಪಾನಿ ಅವರ ಚಿತ್ರವಿರುವಂತಹ ರಾಖಿ ತಯಾರಿಸಲಾಗಿದೆ. 50,000ದಿಂದ ಆರಂಭವಾಗಿ 70,000ವರೆಗೆ ರೇಟ್ ಇದೆ ಅದಕ್ಕೆ. ಆದರೂ ಕೂಡ ಕ್ಷಣ ಮಾತ್ರದಲ್ಲಿ ಎಲ್ಲ ರಾಖಿಗಳು ಸೇಲ್ ಆಗಿದ್ದಾವೆ.